ಸೆಕೆಂಡ್ PUC ಎಕನಾಮಿಕ್ ಸಬ್ಜೆಕ್ಟ್ಸಲ್ಲಿ ಕೇಳ್ತಕ್ಕಂತಹ 5 ಅಂಕದ ಪ್ರಶ್ನೆಗಳು ಅಂತಂದರೆ ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗಳು ಈ ಒಂದು ವಿಡಿಯೋದೊಳಗೆ ಎಕ್ಸ್ಪ್ಲೇನ್ ಮಾಡೀನಿ. 3 ಕ್ವಶನನ್ನು ನಾನು ಎಕ್ಸ್ಪ್ಲೇನ್ ಮಾಡೀನಿ. ನೀವು ಈ 3 ಕ್ವಶನನ್ನು ಪ್ರಿಪೇರ್ ಆಗಿದ್ದೇ ಆಯಿತು ಅಂತಂದ್ರೆ ನೀವು ಆರಾಮಾಗಿ 2 ಕ್ವಶನನ್ನು ಆನ್ಸರ್ ಮಾಡ್ಬೋದು. ಸೊ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿರಿ. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ ಕ್ಲಾಸಸ್. ಇವತ್ತಿನ ಕ್ಲಾಸ್ ಒಳಗೆ ಸೆಕೆಂಡ್ PUC ಎಕನಾಮಿಕ್ ಸಬ್ಜೆಕ್ಟ್ಸಲ್ಲಿ ಬರ್ತಕ್ಕಂತಹ 5 ಮಾರ್ಕ್ ಕ್ವಶನ್ನು ಅಂತಂದರೆ ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗಳನ್ನು ಎಕ್ಸ್ಪ್ಲೇನ್ ಮಾಡತ್ತೀನಿ. ಇವು ಯಾವ್ಯಾವ ಚಾಪ್ಟರ್ನಿಂದ ಬರ್ತಾವೆ ಅಂತಂದ್ರೆ ಅನುಭೋಗಿ ವರ್ತನೆ ಸಿದ್ಧಾಂತ, ಮಾರುಕಟ್ಟೆ ಸಮತೋಲನ ಇವೆರಡು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ, ಮತ್ತು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಇದು ಸಮಗ್ರ ಅರ್ಥಶಾಸ್ತ್ರದಲ್ಲಿ. ಟೋಟಲ್ ನಿಮ್ಗೆ 3 ಕ್ವಶನನ್ನು ಕೇಳ್ತಾರೆ. ನೀವು ಯಾವುದಾದ್ರೂ 2 ಕ್ವಶನನ್ನು ಬರೆದ್ರೆ ನಿಮ್ಗೆ ಆರಾಮಾಗಿ 10 ಮಾರ್ಕ್ಸ್ ಬರ್ತಾವೆ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಅನುಭೋಗಿಯ ವರ್ತನೆ ಸಿದ್ಧಾಂತದಲ್ಲಿ ಏನು ಕೇಳ್ತಾರಂತಂದ್ರೆ ಕ್ವಶನ್ ನೋಡ್ರಿ. ಒಬ್ಬ ಅನುಭೋಗಿಯು 2 ಸರಕುಗಳನ್ನು ಅನುಭೋಗಿಸಲು ಬಯಸಿದ್ದು X1 ಸರಕಿನ ಬೆಲೆ 5 ರು, X2 ಸರಕಿನ ಬೆಲೆ 10 ರು ಆಗಿದೆ. ಅನುಭೋಗಿಯ ಆದಾಯ ₹200 ಆಗಿದ್ದಾಗ ಈ ಕೆಳಗಿನವುಗಳಿಗೆ ಉತ್ತರಿಸಿ. ಸೊ ಏನೇನು ಕೇಳ್ಯಾರಂತಂದ್ರೆ ಫಸ್ಟ್ ಒನ್ನು, ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X1 ಸರಕನ್ನು ಅನುಭೋಗಿಸಬಹುದು. ಎರಡನೇದು ನೋಡ್ರಿ, ಬಿ, ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X2 ಸರಕನ್ನು ಅನುಭೋಗಿಸಬಹುದು. ನೆಕ್ಸ್ಟ್ ಸಿ ನೋಡ್ರಿ, ಬಡ್ಜೆಟ್ ರೇಖೆಯು ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ. ಅಂದರೆ ಯಾವ ರೀತಿಯಾಗಿರುತ್ತೆ ಬಡ್ಜೆಟ್ ರೇಖೆ ಅಂತೇಳಿ. ನೆಕ್ಸ್ಟ್ ನೋಡ್ರಿ, ಬಡ್ಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತದೆ ಅಂತ ಕೇಳ್ಯಾರ. ನೆಕ್ಸ್ಟ್ ಈ ನೋಡ್ರಿ, ಅನುಭೋಗಿಯು X1 ಸರಕಿನ ಹೆಚ್ಚುವರಿ ಘಟಕವನ್ನು ಪಡೆಯಲು ಬಯಸಿದರೆ X2 ಸರಕನ್ನು ಬಿಟ್ಟು ಕೊಡಬೇಕಾಗುತ್ತದೆ. ಇದು ಸರಿಯೇ ಅಂತ ಕೇಳ್ಯಾರ. ಸೊ ಇವುಗಳಿಗೆ ಆನ್ಸರ್ ನೋಡ್ತಾ ಹೋಗೋಣ. ಫಸ್ಟ್ ನೋಡ್ರಿ, ಫಸ್ಟ್ ಏನು ಕೇಳ್ಯಾರಂತಂದ್ರೆ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X1 ಸರಕನ್ನು ಆತ ಅನುಭೋಗಿಸಬಹುದು ಅಥವಾ ಪಡೆಯಬಹುದು. ಸೊ ಇದನ್ನು ಯಾವ ರೀತಿ ಮಾಡಬೇಕಂತಂದ್ರೆ ಫಸ್ಟು ಎ ಅಂತಂದರೆ ಇಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಕೊಟ್ಟಿನಿ ನಾನು. X1 ಸರಕಿನ ಬೆಲೆ ₹5, X2 ಸರಕಿನ ಬೆಲೆ ₹10 ಆಗಿದ್ದಾಗ ಅನುಭೋಗಿ ಆದಾಯ 200 ಆಗಿದ್ದಾಗ ಅವನು 200 ಆದಾಯವನ್ನು X1 ಸರಕಿನ ಮೇಲೆ ಖರ್ಚು ಮಾಡಿದರೆ ಎಷ್ಟು X1 ಸರಕನ್ನು ಆತ ಪಡಿಬೋದು ಅಂತಂದರೆ ಖರೀದಿಸಬಹುದಾದ ಪ್ರಮಾಣ ಅಂತಂದರೆ X1 ಆದಾಯ ಡಿವೈಡೆಡ್ ಬೈ ಸರಕಿನ ಬೆಲೆ ನೋಡ್ರಿ, ಆದಾಯ ಎಷ್ಟೈತಿ? 200 ಐತಿ. ಸರಕಿನ ಬೆಲೆ ಎಷ್ಟೈತಿ? X1 ಸರಕಿನ ಬೆಲೆ ₹5 ಐತಿ. ಸೊ ಡಿವೈಡೆಡ್ ಬೈ ಮಾಡಿದರೆ 40 ಬರುತ್ತೆ. ಸೊ ಒಟ್ಟಾರೆಯಾಗಿ ತನ್ನ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು X1 ಸರಕಿನ ಮೇಲೆ ಖರ್ಚು ಮಾಡಿದರೆ ಆತ 40ರಷ್ಟು X1 ಸರಕನ್ನು ಪಡಿಬೋದಾಗಿರುತ್ತೆ. ಅದೇ ರೀತಿ ಬಿ ಏನು ಕೇಳ್ಯಾರಂತಂದ್ರೆ ತನ್ನ ಸಂಪೂರ್ಣ ಆದಾಯವನ್ನು X2 ಸರಕಿನ ಮೇಲೆ ಖರೀದಿ ಮಾಡಿದರೆ ಎಷ್ಟು ಪ್ರಮಾಣದ X2 ಸರಕನ್ನು ಆತ ಪಡಿಬೋದು ಅಂತ ಕೇಳ್ಯಾರ. ಸೇಮ್ ನೋಡ್ರಿ, ಸೊ ಇದು ಕೂಡ ಸೇಮು. ಖರೀದಿಸಬಹುದಾದ ಸರಕಿನ ಪ್ರಮಾಣ ಅಂತಂದರೆ X2 ಎಷ್ಟು ಖರೀದಿ ಮಾಡ್ತಾನಂತಂದ್ರೆ ಆದಾಯ ಡಿವೈಡೆಡ್ ಬೈ ಸರಕಿನ ಬೆಲೆ. ಆದಾಯ ಎಷ್ಟೈತಿ? 200 ಐತಿ. ಸರಕಿನ ಬೆಲೆ ಎಷ್ಟೈತಿ? X2ದು ₹10 ಐತಿ. ಡಿವೈಡೆಡ್ ಬೈ ಮಾಡಿದರೆ 20 ಬರುತ್ತೆ. ಸೊ ತನ್ನ ಒಂದು 200 ಅನುಭೋಗಿ ಆದಾಯ 200 X2 ಸರಕಿನ ಮೇಲೆ ಸಂಪೂರ್ಣವಾಗಿ ಆತ ಖರ್ಚು ಮಾಡಿ ಎಷ್ಟು ಪಡಿಬೋದು ಅಂತಂದ್ರೆ 20ರಷ್ಟು X2 ಸರಕನ್ನು ಆತ ಪಡಿಬೋದಾಗಿರುತ್ತೆ. ಸೊ ಇದು ಬಿ ಆಯಿತು. ಇನ್ನು ಥರ್ಡ್ ಸಿ ಕ್ವಶನ್ ಏನು ಕೇಳ್ಯಾರಂತಂದ್ರೆ ಬಡ್ಜೆಟ್ ರೇಖೆಯು ಇಳಿಜಾರು ಕೆಳಮುಖ ಆಗಿರುತ್ತೋ ಅಥವಾ ಮೇಲ್ಮುಖ ಆಗಿರುತ್ತೋ ಅಂತ ಕೇಳ್ಯಾರ. ಯಾವಾಗಲೂ ಕೆಳಮುಖ ಇಳಿಜಾರಾಗಿರುತ್ತಾ. ನೆಕ್ಸ್ಟ್ ಡಿ ಏನು ಕೇಳ್ಯಾರಂತಂದ್ರೆ ಬಡ್ಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆ ಅಂತ ಕೇಳಿದ್ರೆ ಡಿ ಏನು ಬರಿಬೇಕಂತಂದ್ರೆ ಹೌದು, ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತದೆ ಅಥವಾ ಸಮವಾಗಿರುತ್ತದೆ ಅಂತ ಬರೀರಿ. ನೆಕ್ಸ್ಟು ಈ ಏನು ಕೇಳ್ಯಾರಂತಂದ್ರೆ ಅನುಭೋಗಿಯು X1 ಸರಕಿನ ಹೆಚ್ಚುವರಿ ಘಟಕವನ್ನು ಪಡೆಯಲು ಬಯಸಿದರೆ X2 ಸರಕನ್ನು ಬಿಟ್ಕೊಡ್ಬೇಕಾಗುತ್ತಾ, ಇದು ಸರಿಯೇ ಅಂತ ಕೇಳ್ಯಾರ. ಹೌದು, ಇದು ಸರಿ. ಯಾಕಂತಂದರೆ ಅನುಭೋಗಿಯು X1 ಸರಕನ್ನು ಆತ ಹೆಚ್ಚಿಗೆ ಏನಾದರೂ ತೊಗೋಬೇಕು ಅಂತ ಆತ ಇಷ್ಟಪಟ್ಟನ ಅಂತಂದರೆ X2 ಸರಕನ್ನು ಸ್ವಲ್ಪ ಪ್ರಮಾಣ ಆತ ಬಿಟ್ಕೊಡ್ಬೇಕಾಗುತ್ತಾ ಅಥವಾ X2 ಸರಕನ್ನು ಆತ ಬಿಟ್ಕೊಡ್ಬೇಕಾಗುತ್ತಾ. ಹಾಗಾಗಿ ಹೌದು, ಇದು ಸರಿ ಅಂತ ನೀವು ಆನ್ಸರ್ನ ಬರಿಬೇಕಾಗುತ್ತಾ. ಸೊ ನಿಮಗೆ ನೋಡ್ರಿ, ಈ ಥರ ಕ್ವಶನ್ ಕೇಳಿದ್ರೆ ಸೇಮ್ ನಿಮ್ಗೆ ಇದೇ ವ್ಯಾಲ್ಯೂಗಳನ್ನು ಕೊಡ್ಬೋದು. ಇಲ್ದಿದ್ರೆ ವ್ಯಾಲ್ಯೂಗಳನ್ನು ಚೇಂಜ್ ಮಾಡ್ಬೋದು. ಅಂತಂದರೆ X1 ಸರಕಿನ ಬೆಲೆ ₹5 ಐತಲ್ಲ, 10 ಆಗ್ಬೋದು ಅಥವಾ ಇಲ್ಲಿ 20 ಆಗ್ಬೋದು X2 ಸರಕಿನ ಬೆಲೆ. ಅಥವಾ ಆದಾಯವನ್ನು ಚೇಂಜ್ ಮಾಡ್ಬೋದು. ಅಂತಂದರೆ 200 ಇದ್ದಿದ್ದು 300 ಮಾಡ್ಬೋದು. ಸೊ X1 ಸರಕಿನ ಬೆಲೆ, X2 ಸರಕಿನ ಬೆಲೆ ಮತ್ತು ಆದಾಯ ಈ 3 ಮಾತ್ರ ಚೇಂಜ್ ಮಾಡಿ ನಿಮ್ಗೆ ಕ್ವಶನನ್ನು ಕೇಳ್ತಾರೆ. ಈ 3 ಚೇಂಜ್ ಮಾಡಿ ಕೇಳಿದಾಗ ನಿಮ್ಗೆ ಎ ಮತ್ತು ಬಿ ಸ್ವಲ್ಪ ವ್ಯಾಲ್ಯೂನಲ್ಲಿ ಚೇಂಜ್ ಬರುತ್ತೆ ನೀವು ಮಾಡಿದರೆ. ನೆಕ್ಸ್ಟು ಈ 3 ಏನು ಆನ್ಸರ್ ಇದಾವಲ್ಲ ಇವು ಸೇಮ್ ಆಗಿರ್ತಾವೆ. ಇವುಗಳನ್ನ ಕರೆಕ್ಟಾಗಿ ನೋಡ್ಕೊಳ್ರಿ. ಇದರ ಒಂದು ಆನ್ಸರ್ ಸೊ ಇದಾಗಿರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ರಿ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ.
ಇನ್ನು ಸೆಕೆಂಡ್ ಕ್ವಶನ್ ನೋಡ್ತಾ ಹೋಗೋಣ. ಈ ಕೆಳಗಿನ ಕೋಷ್ಟಕಕ್ಕೆ ಒಂದು ರೇಖಾಚಿತ್ರವನ್ನು ರಚಿಸಿ ಮತ್ತು ರೇಖಾಚಿತ್ರದಲ್ಲಿ ಸಮತೋಲನ ಬಿಂದು, ಸಮತೋಲನ ಬೆಲೆ, ಸಮತೋಲನ ಪ್ರಮಾಣ, ಅಧಿಕ ಬೇಡಿಕೆ ಹಾಗೂ ಅಧಿಕ ಪೂರೈಕೆಗಳನ್ನು ಗುರುತಿಸಿ ಅಂತೇಳಿ ಕೇಳ್ಯಾರ. ಸೊ ಇದಿಷ್ಟು ಒಂದು ಟೇಬಲ್ ಕೊಟ್ಟು ನಿಮ್ಗೆ ಪ್ರೈಸು, ಕ್ಯೂ ಡಿ ಮತ್ತು ಕ್ಯೂ ಎಸ್ಗಳನ್ನು ಕೊಟ್ಟು ನಿಮಗೊಂದು ರೇಖಾಚಿತ್ರವನ್ನು ರಚಿಸಿ ಇವು ಎಲ್ಲವುಗಳನ್ನು ಗುರುತಿಸ್ರಿ ಅಂತ ಕೇಳ್ತಾರೆ. ಸೊ ರೇಖಾಚಿತ್ರವನ್ನು ರಚಿಸಿದರೆ ಯಾವ ರೀತಿ ಬರುತ್ತಂತ ನೋಡೋಣ. ಇದು OX ಅಕ್ಷ, OY ಅಕ್ಷ. OYದಲ್ಲಿ ಪ್ರೈಸನ್ನು ನೀವು ಈ ಥರ ಪಾಯಿಂಟ್ ಮಾಡಿ ಗುರುತಿಸಿ ಪ್ರೈಸನ್ನು ನೀವು ಬರ್ಕೋಬೇಕಾಗುತ್ತೆ. ಇದು ಸಮತೋಲನ ಬೆಲೆ ಆಗುತ್ತೆ. ಇಲ್ಲಿ ನೋಡಿರಿ ಕ್ಯೂ ಡಿ ಮತ್ತು ಕ್ಯೂ ಎಸ್ಗಳಲ್ಲಿ ಏನೇನೆಲ್ಲ ವ್ಯಾಲ್ಯೂ ಕೊಟ್ಟಾರಲ್ಲ, ಸೊ ಅವುಗಳನ್ನು ನೀವು ಇಲ್ಲಿ ಬರ್ಕೋಬೇಕಾಗುತ್ತೆ. ಪಾಯಿಂಟ್ಸ್ ಮಾಡಿ ಕರೆಕ್ಟಾಗಿ ಬರ್ಕೊಡ್ರಿ. ನಾನು ಇಲ್ಲಿ ಅಂದಾಜು ಮೇಲೆ ಹಾಕೀನಿ. ನೀವು ಸ್ಕೇಲಲ್ಲಿ ಇರ್ತಕ್ಕಂಥ ಸೆಂಟಿಮೀಟ್ರ್ಗಳನ್ನು ಸರಿಯಾಗಿ ಹಾಕಿದರೆ ನಿಮಗೆ ರೇಖಾಚಿತ್ರ ಕೂಡ ಸರಿಯಾಗಿ ಬರುತ್ತಾ. ಸೊ ಇದು ಸಮತೋಲನ ಪ್ರಮಾಣ ಆಗುತ್ತಾ. ಈಗ ಒಂದೊಂದನ್ನೇ ಗುರುತಿಸ್ಕೊಂತ ಹೋಗೋಣ. ಫಸ್ಟ್ ಕ್ಯೂ ಡಿ ರೇಖೆಯನ್ನು ಯಾವ ರೀತಿಯಾಗಿ ಹೇಳ್ಕೊಳ್ಳೋದು ಅಂತಂದರೆ, ಇಲ್ಲಿ ನೋಡಿರಿ ಪ್ರೈಸ್ 1 ಕೊಟ್ಟಾಗ ಕ್ಯೂ ಡಿ ಎಷ್ಟೈತಿ 60 ಐತಿ. ಪ್ರೈಸ್ 1 ಇದ್ದಾಗ ಕ್ಯೂ ಡಿ 60. ನೆಕ್ಸ್ಟ್ ಪ್ರೈಸ್ 2 ಇದ್ದಾಗ ಕ್ಯೂ ಡಿ 50 ಐತಿ. ಪ್ರೈಸ್ 2 ಇದ್ದಾಗ ಕ್ಯೂ ಡಿ 50 ಈ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಪ್ರೈಸ್ 3 ಇದ್ದಾಗ ಕ್ಯೂ ಡಿದು 40 ಐತಿ. ಪ್ರೈಸ್ 3 ಇದ್ದಾಗ ಕ್ಯೂ ಡಿ 40. ಪ್ರೈಸ್ 4 ಇದ್ದಾಗ ಕ್ಯೂ ಡಿ 30 ಐತಿ. ಪ್ರೈಸ್ 4 ಇದ್ದಾಗ ಕ್ಯೂ ಡಿ 30. ನೆಕ್ಸ್ಟ್ ಪ್ರೈಸ್ 5 ಇದ್ದಾಗ ಕ್ಯೂ ಡಿ 20 ಐತಿ. ಪ್ರೈಸ್ 5 ಇದ್ದಾಗ ಕ್ಯೂ ಡಿ 20. ಸೊ ಈ ಒಂದು ರೇಖೆನ ಈ ಥರ ಹೇಳ್ಕೊಳ್ರಿ ಸ್ಕೇಲಿಂದ. ಇದು ಕ್ಯೂ ಡಿ ರೇಖೆ ಆಗಿರುತ್ತಾ. ನೆಕ್ಸ್ಟು ಕ್ಯೂ ಎಸ್ ರೇಖೆ ನೋಡಿರಿ. ಪ್ರೈಸ್ 1 ಇದ್ದಾಗ ಕ್ಯೂ ಎಸ್ 20. ಪ್ರೈಸ್ 1 ಇದ್ದಾಗ ಕ್ಯೂ ಎಸ್ 20. ಪ್ರೈಸ್ 2 ಇದ್ದಾಗ ಕ್ಯೂ ಎಸ್ 30 ನೋಡಿರಿ. ಪ್ರೈಸ್ 3 ಇದ್ದಾಗ ಕ್ಯೂ ಎಸ್ 40. ಪ್ರೈಸ್ 4 ಇದ್ದಾಗ ಕ್ಯೂ ಎಸ್ 50 ನೋಡಿರಿ ಇಲ್ಲಿ 50. ಪ್ರೈಸ್ 5 ಇದ್ದಾಗ ಕ್ಯೂ ಎಸ್ 60. ಸೊ ಈ ಥರ ಪಾಯಿಂಟ್ಗಳನ್ನು ಹಾಕ್ಕೊಂಡು ನೀವು ಒಂದು ಸ್ಟ್ರೈಟ್ ಲೈನ್ನ ಹೇಳ್ಕೊಂಡ್ರೆ ನಿಮ್ಗೆ ಕ್ಯೂ ಎಸ್ ರೇಖೆ ಸಿಗುತ್ತಾ. ಸೊ ಇದ್ರೊಳಗೆ ನಿಮ್ಗೆ ಅಧಿಕ ಪೂರೈಕೆ ರೇಖೆ ಇದಾಗುತ್ತಾ. ನೆಕ್ಸ್ಟ್ ಅಧಿಕ ಬೇಡಿಕೆ ರೇಖೆ ಇದಾಗುತ್ತಾ. ಇಲ್ಲಿ ನೋಡಿರಿ. ಸೊ ಈ ಥರ ಗುರುತಿಸ್ಕೊಂಡ್ಮೇಲೆ ಇಲ್ಲಿ ನೋಡಿರಿ 0 to 3, 0 to 40 ನೋಡಿರಿ. ಇಲ್ಲಿ ಎರಡೂ ರೇಖೆಗಳ ಒಂದು ಬಿಂದುಗಳು ಸಂಧಿಸ್ಯಾವ, ಹಾಗಾಗಿ ಇದು ಸಮತೋಲನ ಬಿಂದು ಆಗುತ್ತಾ. ಅಂತಂದರೆ ಕ್ಯೂ ಡಿ ರೇಖೆ ಮತ್ತು ಕ್ಯೂ ಎಸ್ ರೇಖೆ ಇಲ್ಲಿ ಸಂಧಿಸ್ಯಾವಲ್ಲ, ಹಾಗಾಗಿ ಇದು ಸಮತೋಲನ ಬಿಂದು ಆಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ರಿ. ಇವಾಗ ಅವ್ರು ಕೇಳಿದಂಥ ಎಲ್ಲಗಳನ್ನು ನಾವು ಈ ಥರ ಗುರುತಿಸಿದ್ರೆ ನಿಮ್ಗೆ 5 ಮಾರ್ಕ್ಸ್ ಕಂಪಲ್ಸರಿಯಾಗಿ ಕೊಡ್ತಾರೆ. ಇದು ಈಸಿಯಾಗಿರುತ್ತೆ, ಬಿಡಬೇಡ್ರಿ. ಸೊ ಈ ಥರ ಕ್ವಶನ್ ನಿಮ್ಗೆ ಎಕ್ಸಾಮ್ನಲ್ಲಿ ಭಾಳ ಈಸಿ ಆಗುತ್ತೆ ನೋಡಿರಿ. ಇಲ್ಲಿ ಸೇಮ್ ಇದೇ ಕ್ವಶನ್ ಆದರೂ ಕೊಡ್ಬೋದು, ಇಲ್ಲಿದ್ದರೆ ಇಲ್ಲ ವ್ಯಾಲ್ಯೂಗಳನ್ನು ಚೇಂಜ್ ಮಾಡ್ಬೋದು. ಅಂತಂದರೆ ಕ್ಯೂ ಡಿ ಕ್ಯೂ ಎಸ್ ವ್ಯಾಲ್ಯೂಗಳನ್ನು ಚೇಂಜ್ ಮಾಡಿ ಹೆಚ್ಚು ಕಡಿಮೆ ಮಾಡಿ ಕೊಡ್ತಿರ್ತಾರೆ. ಸೊ ಅವುಗಳಿಗೆ ತಕ್ಕನಾಗೆ ನೀವು ರೇಖಾಚಿತ್ರವನ್ನು ಹಾಕ್ಕೊಂಡು ಸೇಮ್ ನಾ ಇಲ್ಲಿ ಏನು ಗುರುತಿಸಿನಲ್ಲ ಇವುಗಳು ಇದೇ ಪ್ಲೇಸಿಗೆ ಬರ್ತವೆ, ಇವುಗಳನ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡು ಹಾಕಿದರೆ ನಿಮ್ಗೆ ಆರಾಮಾಗಿ 5 ಮಾರ್ಕ್ಸ್ ಬರ್ತಾವೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ನು, ಈ ಕೆಳಕಂಡ ಕೋಷ್ಟಕದಲ್ಲಿ ಕಾಣೆಯಾದಂತಹ ಮೌಲ್ಯಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಒಂದು ಕೋಷ್ಟಕ ಕೊಟ್ಟು ಅವುಗಳಲ್ಲಿ ನಿಮ್ಗೆ ಉತ್ಪಾದನಾ ಹಂತಗಳು, ಒಟ್ಟು ಉತ್ಪಾದನೆ, ಮಧ್ಯಂತರ ಸರಕುಗಳ ಬಳಕೆ, ಮೌಲ್ಯವರ್ಧನೆ. ಸೊ ಈ ಥರ ಗೋಧಿ ಹಿಟ್ಟು, ಬ್ರೆಡ್ಡು, ಚಿಲ್ಲರೆ ಅಂಗಡಿ ಈ ಥರ ಕೊಟ್ಟು ನಿಮ್ಗೆ ಕೆಲವೊಂದು ಮೌಲ್ಯಗಳನ್ನು ನೀವು ಕಂಡುಹಿಡೀರಿ ಅಂತಂದರೆ ಅವ್ರು ಏನು ಕಂಡುಹಿಡಿದಾರೆ ಅವುಗಳನ್ನು ಬಿಟ್ಟು ಏನು ಕಂಡುಹಿಡಿದಿರಲ್ಲ ಆ ಮೌಲ್ಯಗಳನ್ನು ನೀವು ಕಂಡುಹಿಡಿದು ಕೊನೆಯದಾಗಿ ಒಟ್ಟು ಮೌಲ್ಯವರ್ಧನೆಯನ್ನು ಕಂಡುಹಿಡಿಬೇಕಾಗುತ್ತೆ. ಸೊ ಎಲ್ಲೆಲ್ಲೆಲ್ಲ ಖಾಲಿ ಪ್ಲೇಸ್ ಐತಲ್ಲ ನಾವು ಅವುಗಳನ್ನು ಕಂಡುಹಿಡಿಬೇಕು. ಯಾವ ರೀತಿ ಅಂತ ನೋಡೋಣ. ನೋಡ್ರಿ ಇಲ್ಲೇ ಒಟ್ಟು ಉತ್ಪಾದನೆ ಯಾವ ರೀತಿ ಕಂಡುಹಿಡಿಯೋದು ಅಂತಂದ್ರೆ, ಒಟ್ಟು ಉತ್ಪಾದನೆ ಅಂದರೆ ಏನಂದ್ರೆ ಒಟ್ಟು ಮಾರಾಟದ ಮೌಲ್ಯವಾಗಿರುತ್ತೆ. ಯಾವ ರೀತಿ ಕಂಡುಹಿಡಿಬೇಕು ಇದನ್ನು ಅಂತಂದ್ರೆ, ಮಧ್ಯಂತರ ಸರಕು ಪ್ಲಸ್ ಮೌಲ್ಯವರ್ಧನೆ. ಮಧ್ಯಂತರ ಸರಕು ಪ್ಲಸ್ ಮೌಲ್ಯವರ್ಧನೆ ಮಾಡಿದಾಗ ನಮಗೆ ಒಟ್ಟು ಉತ್ಪಾದನೆ ಅನ್ನೋದು ಸಿಗುತ್ತೆ. ನೆಕ್ಸ್ಟು ಮಧ್ಯಂತರ ಸರಕನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತಂದ್ರೆ, ಒಟ್ಟು ಉತ್ಪಾದನೆಯಲ್ಲಿ ಮೈನಸ್ ಮೌಲ್ಯವರ್ಧನೆಯನ್ನು ನಾವು ಕಳೆದ್ವಿ ಅಂತಂದ್ರೆ ಮಧ್ಯಂತರ ಸರಕು ಸಿಗುತ್ತಾ. ನೆಕ್ಸ್ಟ್ ಮೌಲ್ಯವರ್ಧನೆಯನ್ನು ಯಾವ ರೀತಿ ಕಂಡುಹಿಡಿಯೋದು ಅಂತಂದ್ರೆ, ಒಟ್ಟು ಉತ್ಪಾದನೆಯಲ್ಲಿ ಮೈನಸ್ ಮಧ್ಯಂತರ ಸರಕು. ಒಟ್ಟು ಉತ್ಪಾದನೆಯಲ್ಲಿ ಮಧ್ಯಂತರ ಸರಕನ್ನು ನಾವು ಕಳೆದಾಗ ನಮಗೆ ಮೌಲ್ಯವರ್ಧನೆ ಅನ್ನೋದು ಸಿಗುತ್ತಾ. ಸೊ ಈಗ ಫಸ್ಟ್ ಏನು ಕೇಳ್ಯಾರ, ಗೋಧಿದು ಏನು ಕೇಳ್ಯಾರ, ಒಟ್ಟು ಉತ್ಪಾದನೆಯನ್ನು ಅವ್ರು ಕೊಟ್ಟಾರ, ಮಧ್ಯಂತರ ಸರಕುಗಳ ಬೆಲೆನೂ ಕೊಟ್ಟಾರ. ನಾವೀಗ ಮೌಲ್ಯವರ್ಧನೆ ಕಂಡುಹಿಡಿಯೋಣ. ಯಾವ ರೀತಿ ಅಂತಂದ್ರೆ ನೋಡ್ರಿ ಇಲ್ಲೇ ಗೋಧಿದು ಮೌಲ್ಯವರ್ಧನೆ ಕಂಡುಹಿಡಿಬೇಕಲ್ಲ. ಮೌಲ್ಯವರ್ಧನೆ ಕಂಡುಹಿಡಿಯೋದು ಸೂತ್ರ ಏನು, ಒಟ್ಟು ಉತ್ಪಾದನೆ ಮೈನಸ್ ಮಧ್ಯಂತರ ಸರಕು. ಒಟ್ಟು ಉತ್ಪಾದನೆ ಎಷ್ಟೈತಿ ಗೋಧಿದು 1000 ಐತಿ. 1000ದಲ್ಲಿ ಒಟ್ಟು ಉತ್ಪಾದನೆ 1000ದಲ್ಲಿ ಮಧ್ಯಂತರ ಸರಕು 0. 1000ದಲ್ಲಿ 0 ಕಳೆದ್ರೆ ನಮಗೆ 1000ನೇ ಬರುತ್ತಾ. ಸೊ ಹಂಗಾಗಿ ಗೋಧಿಯ ಮೌಲ್ಯವರ್ಧನೆ 1000 ಆಗಿರುತ್ತಾ. ನೆಕ್ಸ್ಟು ಹಿಟ್ಟದ್ದು ಏನು ಕೇಳ್ಯಾರ ನೋಡೋಣ. ಹಿಟ್ಟದ್ದು ಒಟ್ಟು ಉತ್ಪಾದನೆಯನ್ನು ನಾವು ಕಂಡುಹಿಡಿಬೇಕು. ಯಾಕಂತಂದ್ರೆ ಅವ್ರು ಮಧ್ಯಂತರ ಸರಕು ಮತ್ತು ಮೌಲ್ಯವರ್ಧನೆ ಎರಡೂ ಕೊಟ್ಟಾಗ ನಾವು ಒಟ್ಟು ಉತ್ಪಾದನೆಯನ್ನು ಕಂಡುಹಿಡಿಬೇಕು. ಯಾವ ರೀತಿ ಅಂತಂದ್ರೆ, ಹಿಟ್ಟು ಒಟ್ಟು ಉತ್ಪಾದನೆ ಅಂತಂದ್ರೆ ಮಧ್ಯಂತರ ಸರಕು ಪ್ಲಸ್ ಮೌಲ್ಯವರ್ಧನೆ ಮಾಡಿದಾಗ ನಮಗೆ ಒಟ್ಟು ಉತ್ಪಾದನೆ ಬರುತ್ತೆ. ಅಂತಂದ್ರೆ ಮಧ್ಯಂತರ ಸರಕು 1000 ಐತಿ ಪ್ಲಸ್ ಒಟ್ಟು ಮೌಲ್ಯವರ್ಧನೆ ಎಷ್ಟೈತಿ 400 ಐತಿ. ಸೊ ಹಂಗಾಗಿ ಎರಡನ್ನು ಕೂಡಿಸಿದಾಗ ನಮಗೆ 1400 ಬರುತ್ತೆ. ನೆಕ್ಸ್ಟು ಬ್ರೆಡ್ದು ಏನು ಕೇಳ್ಯಾರ ಅಂತಂದ್ರೆ ನೋಡ್ರಿ ಇಲ್ಲೇ ಬ್ರೆಡ್ದು ಮಧ್ಯಂತರ ಸರಕು ಕಂಡುಹಿಡಿಯೋಕ್ಕೆ ಕೇಳ್ಯಾರ. ಅಂತಂದರೆ
ಒಟ್ಟು ಉತ್ಪಾದನೆ ಕೊಟ್ಟಾರ, ಮೌಲ್ಯವರ್ಧನೆ ಕೊಟ್ಟಾರ, ಮಧ್ಯಂತರ ಸರಕನ್ನು ಕಂಡುಹಿಡಿಯೋದು. ಯಾವ ರೀತಿ ಅಂತಂದ್ರೆ ನೋಡ್ರಿ, ಇಲ್ಲೇ ಬ್ರೆಡ್ ಮಧ್ಯಂತರ ಸರಕು ಅಂತಂದರೆ ಒಟ್ಟು ಉತ್ಪಾದನೆಯಲ್ಲಿ ಮೈನಸ್ ಮೌಲ್ಯವರ್ಧನೆ, ಒಟ್ಟು ಉತ್ಪಾದನೆಯಲ್ಲಿ ಮೌಲ್ಯವರ್ಧನೆಯನ್ನು ಕಳಿಬೇಕು. ಒಟ್ಟು ಉತ್ಪಾದನೆ ಎಷ್ಟೈತಿ? ಬ್ರೆಡ್ದು 1900 ಐತಿ, ಮೌಲ್ಯವರ್ಧನೆ ಎಷ್ಟೈತಿ? 500. ಒಟ್ಟು ಉತ್ಪಾದನೆಯಲ್ಲಿ ಮೌಲ್ಯವರ್ಧನೆಯನ್ನು ಕಳೆದ್ರೆ ಎಷ್ಟು ಬರುತ್ತೆ? 1400 ಬರುತ್ತೆ. 1900 500 ಹೋದ್ರೆ 1400. ನೆಕ್ಸ್ಟು ಚಿಲ್ಲರೆ ಅಂಗಡಿದು ಏನು ಕೇಳ್ಯಾರ ಅಂತಂದ್ರೆ ನೋಡ್ರಿ, ಚಿಲ್ಲರೆ ಅಂಗಡಿದು ಒಟ್ಟು ಉತ್ಪಾದನೆಯನ್ನು ಕಂಡುಹಿಡಿಯಕ್ಕೆ ಹೇಳ್ಯಾರ ನಮಗೆ. ಅಂತಂದ್ರೆ ಮಧ್ಯಂತರ ಸರಕು ಮೌಲ್ಯವರ್ಧನೆ ಎರಡನ್ನೂ ಅವ್ರು ಕೊಟ್ಟಾಗ ನಾವು ಒಟ್ಟು ಉತ್ಪಾದನೆ ನೋಡ್ರಿ, ಒಟ್ಟು ಉತ್ಪಾದನೆ ಯಾವ ರೀತಿ ಅಂತಂದ್ರೆ ಮಧ್ಯಂತರ ಸರಕು ಪ್ಲಸ್ ಮೌಲ್ಯವರ್ಧನೆ ಪ್ಲಸ್ ಮಾಡಿದಾಗ ನಮಗೆ ಚಿಲ್ಲರೆ ಅಂಗಡಿದು ಒಟ್ಟು ಉತ್ಪಾದನೆ ಬರುತ್ತೆ. 1900 + 600 = 2500 ಬರುತ್ತೆ. ಸೊ ಇವೆರಡನ್ನು ಕೂಡಿಸಿದಾಗ ಒಟ್ಟು ಉತ್ಪಾದನೆ ಬರುತ್ತೆ. ಸೊ ಇವುಗಳನ್ನು ನಾವು ಇಲ್ಲಿ ಬರ್ಕೊಂಡು ಹೋಗೋಣ. ಸೊ ಗೋಧಿಯ ಮೌಲ್ಯವರ್ಧನೆ ಅಂತಂದರೆ ಇವೆರಡನ್ನು ಇದನ್ನು ಕಳಿಬೇಕು. ಒಟ್ಟು ಉತ್ಪಾದನೆಯಲ್ಲಿ ಮಧ್ಯಂತರ ಸರಕು 1000 ಬರುತ್ತೆ. ನೆಕ್ಸ್ಟ್ ಹಿಟ್ಟಿಂದು ಒಟ್ಟು ಉತ್ಪಾದನೆ ಯಾವ ರೀತಿ ಅಂತಂದರೆ ಇವೆರಡನ್ನು ಪ್ಲಸ್ ಮಾಡಬೇಕು, 1400 ಬರುತ್ತಾ. ನೆಕ್ಸ್ಟು ಬ್ರೆಡ್ ಅಂತಂದರೆ ಬ್ರೆಡ್ದು ಏನು ಕೇಳ್ಯಾರ? ಮಧ್ಯಂತರ ಸರಕು ಕೇಳ್ಯಾರಲ್ಲ, ಈ ಒಟ್ಟು ಉತ್ಪಾದನೆಯಲ್ಲಿ ಮೈನಸ್ ಮೌಲ್ಯವರ್ಧನೆ ಮಾಡಿದರೆ ನಮಗೆ 1400 ಬರುತ್ತಾ. ನೆಕ್ಸ್ಟ್ ಚಿಲ್ಲರೆ ಅಂಗಡಿದು ಏನು ಕೇಳ್ಯಾರ? ಒಟ್ಟು ಉತ್ಪಾದನೆ ಕೇಳ್ಯಾರ, ಇವೆರಡನ್ನು ಪ್ಲಸ್ ಮಾಡಿದರೆ ನಮಗೆ ಒಟ್ಟು ಉತ್ಪಾದನೆ ಸಿಗುತ್ತಾ 2500. ಸೊ ಇದಿಷ್ಟು ಅವ್ರು ಕೇಳಿದಂತಹ ಎಲ್ಲವೂ ನಾವು ಇಲ್ಲಿ ಫಿಲ್ ಮಾಡಿದ್ದಾಯಿತು. ಸೊ ನೀವು ಲಾಸ್ಟಿಗೆ ನಿಮ್ಮ ಎಕ್ಸಾಮ್ ಪೇಪರ್ನಲ್ಲಿ ನೀವು ಈ ಥರ ಬಾಕ್ಸ್ ಹಾಕಿ ಆದರೂ ಬರಿಬೋದು, ಇಲ್ಲ ಈ ಥರನಾದರೂ ಬರಿಬೋದು. ಸೊ ಇದಿಷ್ಟನ್ನು ನೀವು ಮಾಡಿದರೆ ನಿಮಗೆ ಆರಾಮಾಗಿ 5 ಮಾರ್ಕ್ಸ್ ಬರ್ತಾವೆ. ಕೊನೆಯದಾಗಿ ಒಟ್ಟು ಮೌಲ್ಯವರ್ಧನೆಯನ್ನು ಕೇಳ್ಯಾರಲ್ಲ ಅವರು, ಒಟ್ಟು ಮೌಲ್ಯವರ್ಧನೆ ಯಾವ ರೀತಿ ಅಂತಂದರೆ ಇವೆಲ್ಲವನ್ನು ಪ್ಲಸ್ ಮಾಡಬೇಕು. ಸಾರಿ, ಇಲ್ಲಿ 1000 ಹಾಕಬೇಕು, ನಾನು 100 ಹಾಕೀನಿ, ಮತ್ತು ಯಾರು ತಪ್ಪು ತಿಳ್ಕೊಬೇಡ್ರಿ, ಇದು 1000 ನೋಡಿರಿ. ಸೊ ಎಲ್ಲವನ್ನು ಪ್ಲಸ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 2500. ಸೊ ಕೊನೆಯದಾಗಿ ನೀವೇನು ಮಾಡಿರಿ, ಲಾಸ್ಟಲ್ಲಿ ಒಟ್ಟು ಮೌಲ್ಯವರ್ಧನೆ ಅಂತಂದ್ರೆ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಮೌಲ್ಯವರ್ಧನೆದ ಅಮೌಂಟ್ ಎಷ್ಟೈತಲ್ಲ ಅಷ್ಟನ್ನು ನೀವು ಪ್ಲಸ್ ಮಾಡಿದರೆ ನಿಮಗೆ ಒಟ್ಟು ಮೌಲ್ಯವರ್ಧನೆ ಬರುತ್ತೆ. ಸೊ ಇಷ್ಟು ಮಾಡಿದರೆ ನಿಮಗೆ ಆರಾಮಾಗಿ 5 ಮಾರ್ಕ್ಸ್ ಬರುತ್ತೆ ನೋಡಿರಿ. ಸೊ ನಿಮಗೆ ಎಕ್ಸಾಮಲ್ಲಿ ಇದೇ ಥರ ಕೊಡ್ಬೋದು, ಇಲ್ಲದಿದ್ದರೆ ಇಲ್ಲಿ ವ್ಯಾಲ್ಯೂಗಳನ್ನು ಚೇಂಜ್ ಮಾಡ್ಬೋದು. ನಾ ಏನು ರೀಡಿಂಗಿಂದ ಬರ್ದಿನಲ್ಲ ಆ ವ್ಯಾಲ್ಯೂಗಳನ್ನು ಮಾತ್ರ ಚೇಂಜ್ ಮಾಡ್ತಾರೆ. ನೀವು ಈ ಒಂದು ಸೂತ್ರದ ಪ್ರಕಾರ ನೀವು ಅವುಗಳನ್ನು ಕಂಡುಹಿಡಿದ್ರೆ ನಿಮ್ಗೆ ಆರಾಮಾಗಿ 5 ಮಾರ್ಕ್ಸ್ ಬರ್ತಾವೆ. ಸೊ ಈ 3 ಕ್ವಶನ್ ಏನು ಹೇಳಿದ್ನಲ್ಲ, ಸೊ ಇದಾಗಿರ್ಬೋದು, ಇಲ್ಲ ಇದಾಗಿರ್ಬೋದು, ಇದಾದರೂ ಆಗಿರ್ಬೋದು. ಸೊ ಈ 3 ನೀವು ಕೇಳಿದ್ರು ಅಂತಂದ್ರೆ ನೀವು ಯಾವುದಾದ್ರೂ ಇದ್ರೊಳಗೆ 2ಕ್ಕೆ ಆನ್ಸರ್ ಮಾಡಿದರೆ ನಿಮ್ಗೆ ಆರಾಮಾಗಿ 10 ಮಾರ್ಕ್ಸ್ ಬರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ರಿ. ಸೊ ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನ್ನಿಸ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.